ಎಲ್ರಿಗೂ ನಮಸ್ಕಾರ. ನನಗೆ ಸುರೇಶ್ ಸರ್ ತುಂಬ ಮುಂಚೆಯಿಂದ ಗೊತ್ತು. ನಾನು ಮೊದಲನೇ ಸೀರಿಯಲ್ ಮಾಡಿದಾಗ ಸುರೇಶ್ ಸರ್ ಜೊತೆ ಕೆಲಸ ಮಾಡಿದ್ದೆ. ಅದಾದಮೇಲೆ ಅಂದ್ಕೊಂಡೇ ಇರಲಿಲ್ಲ ಮುಂದೊಂದು ದಿನ ಸಿನಿಮಾ ಮಾಡ್ತೀನಿ, ಅದು ಸುರೇಶ್ ಸರ್ ಜೊತೆನೇ ಅಂತ. ಮುರಳಿ ಸರ್ ಕೂಡ ತುಂಬ ಶೈ ಆ್ಯಕ್ಚುಲಿ, ಎಸ್ಪೆಷಲಿ ನನ್ನ ಜೊತೆ ಮಾತಾಡಬೇಕಂದ್ರೆ ತುಂಬ ಕಮ್ಮಿ ಮಾತಾಡ್ತಾರೆ. ಬಟ್ ಪ್ರೊಫೆಷ್ನಲಿ ಅವ್ರಿಗೆ ಹೇಗೆ ಬೇಕು ನನ್ನ ಕ್ಯಾರೆಕ್ಟರು ಅಥವಾ ಸೀನ್ಗಳು ಹೇಗೆ ಬರಬೇಕು ಅದನ್ನು ತುಂಬ ಚೆನ್ನಾಗಿ ಕನ್ವೆ ಮಾಡ್ತಾರೆ. ಅದು ಬರೋ ತನಕನೂ ಅವರು ಬಿಡೋದಿಲ್ಲ, ಇಲ್ಲ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಇವಾಗ ರೌಡಿಸಮ್ಗೆ ಎಷ್ಟೋ ಜನ ಇಳಿತಾರೆ, ಬಟ್ ಅವ್ರ ಸುತ್ತ ಇರೋರ ಲೈಫೂ ಅದರಿಂದ ಹಾಳಾಗುತ್ತೆ, ಕೊಲ್ಯಾಟ್ರಲ್ ಡ್ಯಾಮೇಜ್ ಥರ. ತೋ ಆ ಥರದ್ದು ಒಂದು ಕ್ಯಾರೆಕ್ಟರ್ ಶೇಡ್ ಇದೆ, ನಂದು 2 ಶೇಡ್ ಇದೆ. ಥ್ಯಾಂಕ್ ಯು ಸರ್ ನನಗೆ ಈ ಸಿನಿಮಾ ಕೊಟ್ಟಿದ್ದಕ್ಕೆ. ಆ್ಯಂಡ್ ಧರ್ಮ ಜೊತೆ ನಾನು ಮುಂಚೆನೂ ಕ್ರಿಕೆಟ್ ಲೀಗ್ ಮತ್ತು ಬೌಲಿಂಗ್ ಲೀಗಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ ನಾವು ಒಟ್ಟಿಗೆ. ಸೊ ಹಾಗಾಗಿ ಐ ನ್ಯೂ ಹಿಮ್ ಬಿಫೋರ್ ಆ್ಯಂಡ್ ನಾವು ಫ್ರೆಂಡ್ಸ್ ಕೂಡ. ಬಟ್ ಈ ಸಿನಿಮಾದಲ್ಲಿ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯ್ತು ನನಗೆ. ಯಾಕಂದರೆ ಇವಾಗ ಹೇಗೆ ಕ್ಯಾಡ್ಬರೀಸ್ ಅಂತ ಹೇಳ್ತಾರೆ, ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾರೆ, ನಿಜವಾಗ್ಲೂ ಅವ್ರ ವ್ಯಕ್ತಿತ್ವ ಅದೇ ಥರ. ಸಿನಿಮಾ ಮಾಡುವಾಗ್ಲೂ ತುಂಬ ಕೇರ್ ಮಾಡ್ತಾಯಿದ್ರು. ಆ್ಯಂಡ್ ಅಂದರೆ ಇವಾಗ ಅವ್ರು ಅಸಿಸ್ಟೆಂಟ್ ಅವ್ರಿಗೆ ಏನಾರು ತಂದುಕೊಟ್ರೆ ನನಗೂ ಕೊಡಿಸ್ತಾಯಿದ್ರು. ಲೈಕ್ ಅಷ್ಟು ಕೇರಿಂಗ್ ವ್ಯಕ್ತಿತ್ವ ಅವ್ರದ್ದು. ಆ್ಯಂಡ್ ಅವ್ರು ಕೇರ್ ಮಾಡ್ತಿದ್ರು ಅಥವಾ ಬರೀ ಹೆಣ್ಮಕ್ಳ ಮೇಲೆ ಮಾತ್ರ? ಎಲ್ಲರ ಬಗ್ಗೆನೂ ಕೇರ್ ಮಾಡ್ತಾಯಿದ್ರು. ಕೇಳಿಬೇಕ್ರಿ ಡೈರೆಕ್ಟ್. ಗುಡ್ ಬಾಯ್. ಸೊ ಅವ್ರು ಕಾಯ್ತಾ ಇರೋಂಥ ಸಕ್ಸಸ್ ಅವ್ರಿಗೆ ನಮ್ಮ ಸಿನಿಮಾ ಮೂಲಕನೇ ಸಿಗಲಿ ಅಂತ ಆಶಿಸ್ತೀನಿ. ಆ್ಯಂಡ್ ನೀವೆಲ್ಲರೂ ಸಹ ದಯವಿಟ್ಟು ನಮ್ಮ ಸಿನಿಮಾ ಬಂದು ನೋಡಿ, ಕನ್ನಡ ಸಿನಿಮಾಗಳನ್ನ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಅದಿತಿ, ಥ್ಯಾಂಕ್ ಯು. ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್. 2 ಶೇಡ್ ಬರುತ್ತೆ ಅವ್ರದ್ದು, ಸೊ ಶಿ ಇಸ್ ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.